ನಿಮಗೋಸ್ಕರನೇ ಕಾಯ್ತಿದೆ. ಇವತ್ತೆಲ್ಲರಿಗೂ ನನ್ನ ಹೊಸ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಮನೆಯಲ್ಲಿ ಇವತ್ತು ಫಸ್ಟ್ ಮೋಲ್ಡ್ ಹಾಕ್ತಿದ್ದಾರೆ ಹೊಸ ಮನೆಗೆ. ಸೊ ಮೋಲ್ಡ್ದೇ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನೋಡ್ಕೊಬನ್ನಿ, ಕ್ಲಿಪ್ಸ್ ಹಾಕಿರ್ತೀನಿ. ಸೊ ಗಾಯ್ಸ್, ಅಡುಗೆ ಮಾಡೋದಕ್ಕೆ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದಾರೆ ಮತ್ತು ಬೀನ್ಸು. ಸರಿ, ಇಲ್ಲಿ ಪಲಾವ್ಗೆ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಏನೇನು ಹಾಕೋರೋ ಗೊತ್ತಿಲ್ಲ ಇನ್ನು. ಸೊ ಇಲ್ಲಿ ನಮ್ಮ ಮಮ್ಮಿ ಚಟ್ನಿಗೆ ರೆಡಿ ಮಾಡ್ಕೊತಾವೆ. ಸೊ ಇವಾಗ ನಾವು ಪುದೀನ ಎತ್ಕೊಬರಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ನಮ್ಮ ದೊಡ್ಡಮ್ಮ ಮನೆ ತಗ ಬಂದೆ. ಇವಳೇನೋ ಲಗೇಜ್ ಪ್ಯಾಕ್ ಮಾಡ್ತಾಳೆ. ಅದು ಮದುವೆ ಅಂತೆ, ಹೋಗ್ಬೇಕಂತೆ. ಯಾರ್ದಂತ ಗೊತ್ತಿಲ್ಲ. ಸೊ ನಾವು ಬೇಗ ಹೋಗಿಲ್ಲ ಅಂದರೆ ಮಕ್ಕುಗೆದಂತೂ ಗ್ಯಾರಂಟಿ. ಬೇಗ ಎತ್ಕೊಂಡು ಹೋಗೋಣ ಬನ್ನಿ ಗೈಸ್. ಇಷ್ಟು ಐಟಮ್ ಹೇಳಿದ್ರು. ಸೊ ಇಷ್ಟು ಐಟಮ್ ಎತ್ಕೊಂಡು ಹೋಗ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ನಿನ್ನೆಯಿಂದ ಅದೇ ಒಟ್ಟಾಗಿದೆಯಪ್ಪ. ಸೊ ಗೈಸ್ ನೋಡಿ, ಬೆಳಗ್ಗೆ ಮಕ್ಕ ತೊಳೆದಿಲ್ಲ, ಊಟ ತಿಂತಾವಳೆ ನೆನ್ನೆದನ್ನ. ಅಲ್ಲೂ ಸಹ ಉಜ್ಜಿಲ್ಲ ಗೈಸ್. ಮಾನ ಮರ್ಯಾದಿನೇ ಇಲ್ಲ. ಅಲ್ಲೂ ಗೈಸ್ ಇದೆಲ್ಲ ರೆಡಿ ಮಾಡ್ತಿದ್ದಾರೆ. ಮೇ ಬಿ ಇದು ಅಕ್ಕಿ ಹಾಕಿರಬೇಕು, ಗೊತ್ತಿಲ್ಲ ಏನಾಗಿದೆ ಅಂತ. ಎತ್ತು ಒಂಚೂರು ಕುದೀತಿದೆ. ಆಲ್ಮೋಸ್ಟ್ ಆಗಿದೆ. ಮುಚ್ಚೆ ಬಿದೂರು ಮುಚ್ಚೆ. ಚಟ್ನಿಗೆ ರೆಡಿ ಮಾಡ್ತಿದ್ದಾರೆ. ಆಮೇಲೆ ಸಿಗುವ ಗೈಸ್. ನಮ್ಮ ಪಪ್ಪ ಕೇಳಿದ್ರಿ ಗಾಡಿನಾಗ ಎತ್ಕೊಂಡು ಬಾ ಅಂತ. ಮನೆ ತಗಿಂದ ಅಲ್ಲಿಂದ ಎತ್ಕೊಬತ್ತೀನಿ ಅಂದ್ಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟು ಇವಾಗ ಆತ ಇಲ್ಲ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಕರೆದ್ರು. ಇಲ್ಲಿ ನೋಡಿ, ನಾವು ಗಾಡಿ ಎತ್ಕೊಂಡು ಹೋಗ್ರಿ ಅಂತ ಅಂದರು. ಸೊ ಬನ್ನಿ ಹೋಗೋಣ. ಗೈಸ್ ಇಬ್ಬರು ಎತ್ಕೊಬರ್ತಾವ್ರಿ. ಇವಾಗ ಬಿಸಿ ಐತಿ ಅಂದರು ಹಂಗೆ ಬಂದೈತೆ ನಮ್ಮ ಪಪ್ಪನು. ನಮ್ಮ ಮನೆಯವ್ರು ಬಲೆ ಸಾಹಸ ಮಾಡ್ತಾರೆ ಗೈಸ್. ರಿಸ್ಕ್ ತೊಗೋಬೇಕು, ಅದೇ ಇಷ್ಟೊಂದು ರಿಸ್ಕ್ ತೊಗೋಬಾರ್ದು ಗೈಸ್. ನಾವು ಹೇಳಿದ್ವಿ ಬೇಡ ಅಂತ. ಆದರೂ ಅಂದರೆ ಯಾವಾಗಿದ್ರೂ ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬಾರ್ದು. ಓಕೆ ಗೈಸ್, ಆಮೇಲೆ ಸಿಗುವ. ಸೊ ನಮ್ಮ ಮಮ್ಮಿನೂ ಬಂದರು ಪೂಜೆ ಸಾಮಾನು ಎತ್ಕೊಂಡು. ಸೊ ಮೇಲೆ ಪೂಜೆ ಮಾಡ್ತಾರೆ ಇವಾಗ, ಅಲ್ಲಿ ಸಿಗುವ. ಸೊ ಗಾಯ್ಸ್, ಇದನ್ನು ಅಲ್ಲಿಗೆ ತಳ್ಕೊಂಡು ಹೋಗೋದಕ್ಕೆ ಯಾರ ಸಾಹಸ ಮಾಡ್ತಾವ್ರೆ. ಇಲ್ಲಿ ನೋಡಿದ್ರೆ ಫುಲ್ಲು ಬುದ್ರೆ ಆಗಿಬಿಟ್ಟಿದೆ. ಸೊ ಅದನ್ನು ಅಲ್ಲಿಗೆ ಎತ್ಕೊಂಡು ಹೋಗೋಕೆ ಸಾಹಸ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಪ್ಪ ನೋಡಿ ಗೈಸ್, ಅಲ್ಲಿ ನಮ್ಮ ಚಿಕ್ಕಪ್ಪ ಸಾಹಸ ಮಾಡ್ತಾವ್ರೆ ಮೇಲೆ ಎತ್ಬಿಟ್ಟು. ಸೊ ನೋಡಿ, ಇವಳು ನಾನು ಬಂದೆ ಅಂದ್ಬಿಟ್ಟು ಅವಳು ಬರ್ತಾಳೆ. ನಾನು ಜಾರ್ತೈತೆ ಅಂದ್ಬಿಟ್ಟು ಸ್ಮಾರ್ಟ್ ವರ್ಕ್ ಮಾಡಿದೆ. ಇವಳು ಹಾರ್ಡ್ ವರ್ಕ್ ಮಾಡೋಕೆ ಹೋಗ್ತಾವಳೆ. ಸೊ ಇದನ್ನು ಊತಿಕೊಬಿಟ್ಟಿದೆ, ಅದನ್ನು ತಳ್ತಿದ್ದಾರೆ. ಏನು ಮಾಡ್ತಾರೋ ನೋಡೋಣ ಬನ್ನಿ. ಅದು ಬರ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ ಗೈಸ್. ನಮ್ಮ ಚಿಕ್ಕಪ್ಪ ಅಳತೆ ಮಾಡ್ತವ್ರೆ ಎಷ್ಟು ಸಿಮೆಂಟ್ ಖರ್ಚಾಗ್ತೈತೆ ಅಂತ ನಿಂತ್ಕೊಂಡು. ಅಳತೆ ಫೈನಲಿ ಬಂತು ಗಾಯ್ಸ್. ಇದು ಅನಿಸುತ್ತೆ ಇನ್ನೊಂಚೂರು ಬರಬೇಕು. ಊಟಿ ಕಂಡಿರೋದಾ? ಅಷ್ಟು ಕಷ್ಟ ತೂಕ ಇರ್ತೈತೆ ಅದು. ಗಾಯ್ಸ್ ಊಟ ಮಾಡ್ತಾವ್ರೆ. ನಮ್ಮ ಮನೆಗಳವರೆಲ್ಲ ಇವಾಗ ಬರ್ತಿದ್ದಾರೆ. ಸೊ ಇಲ್ಲಿ ಇವಾಗ ಪೂಜೆ ಇವಾಗ ಮಾಡ್ತಾರೆ. ಸೊ ಬನ್ನಿ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಸೈಡ್ ಹೋಗಿ. ಒಂದು ನಿಮಿಷ ಇರಿ. ಚಪ್ಪಲಿ ಬಿಡಬೇಡ್ರಿ, ಚುಚ್ತವೆ. ಬಾ ಚುಚ್ತು. ನಾನು ಇತ್ತು ಬರಬೇಕು. ಸಾಕು ಯಾರೇ ಇವನು?
Shut up your mouth. ದಪ್ಕಂಬಿ ಕೊಡಿ, ಆ ದಪ್ಕಂಬಿ ಹೊಡಿಯಲ್ಲ ಮಮ್ಮಿ ಅವನು ಕ್ಲೀನಾಗಿ ಹೊಡಿಬೇಕು. ಫೋನ್ ಬೀಳಿಸ್ದೆಯಾ ಸೊಂದಕ್ಕ? ಪುಡಿ ಹಾಕ್ಬಾರ್ದಂತ ಇಲ್ಲ. ಇವತ್ತೆಲ್ಲ ಹೊಡಿತೀಯ, ಟೈಮ್ ಆತದ ನಿಂಗೆ. ಮಮ್ಮಿ ಇಷ್ಟಕ್ಕೆ ಹೋಗ್ಬಿಟ್ಟೆ ಕತ್ತೆ ಕಾಯ್ತೀಯ ಇರಲ್ಲ 11 ಗಂಟೆ 11:15 ಚುಪ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳು. ಜೋರಾಗಿರ್ಬೇಕು, ಕೇಳಿಸಲ್ಲ. ಆಮೇಲೆ ಹೇಳೇ ಬಿಡು. ನಾನು 4 ಗೊತ್ತಾಯ್ತು. ಇಲ್ಲಪ್ಪ, ಆಯ್ತು. ಎಲ್ಲ ಇಲ್ಲಿಂದಾನೆ ನಮಸ್ಕಾರ ಹಾಕಬಿಡ್ರಿ. ಅವಳು ಕಂತೆ ಕೊಡು. ಲೈಕ್ ಮಾಡಿ, ಶೇರ್. ಸೊ ಗಾಯ್ಸ್, ಅಕ್ಕ ಬರ್ತಾವಳೆ. ಅಕ್ಕ ಫೋನ್ ಹಿಡ್ಕೊಂಡು ಬರ್ತಾವಳೆ, ತಲೆ ಬಗ್ಸ್ಕೊಂಡು. ಬೀಳೋದೊಂದು ಬಾಕಿ. ಗಾಯ್ಸ್, ಅಲ್ಲಿ ಚರಂಡಿಗೆ ಬೀಳೋದೊಂದು ಜಸ್ಟ್ ಮಿಸ್ ಆಯಿತು. ಸೊ ಪೂಜೆ ಮುಗೀತು. ಸೊ ಇನ್ನೇನು ನಮ್ಮದು ಕೆಲಸ ಇಲ್ಲ, ಮನೆ ಕಡೆ ಹೋಗೋದು, ಲಂಚ್ ಮಾಡಬೇಕು. ಸಾರಿ ಗೈಸ್, ಡಿನ್ನರ್ ಟಿಫನ್ ಮಾಡಿಲ್ಲ ಬೆಳಗ್ಗೆಯಿಂದ. ಸೊ ಟಿಫನ್ ಮಾಡೋಣ ಬನ್ನಿ ಗೈಸ್, ಹೋಗಿ. ಗೈಸ್ ಬರ್ತಿದ್ದಂಗೆ ಅಕ್ಕ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಳೆ. ಯಾಕೆ? ಸೊ ಎಲ್ಲ ನಾಷ್ಟ ತಿಂತಿದ್ದಾರೆ, ನಾನು ಇನ್ನೂ ಮುಖ ತೊಳೆದಿಲ್ಲ ಗೈಸ್. ಸೊ ಮನೆ ಹತ್ರ ಹೋಗ್ಬಿಟ್ಟು ನಾನು ಮುಖ ತೊಳೆದಿಲ್ಲ, ಆಮೇಲೆ ಸಿಗ್ತೀನಿ. ಅಯ್ಯೋ ಗೈಸ್, ಮುಖ ತೊಳೆದಿಲ್ಲ ಅಂತೆ. ನಾನು ಮನೆ ತಗ ಹೋಗಿ ಆಮೇಲೆ ತಿಂತೀನಿ. ಸೊ ಎಲ್ಲ ಹೋಗ್ಬೇಕು. ಸೊ ಬನ್ನಿ ಗೈಸ್, ಮನೆ ಹತ್ರ ಹೋಗೋಣ ನಾವು ಇವಾಗ. ಸೊ ಗೈಸ್, ಮನೆ ಹತ್ರ ಯಾರು ಇಲ್ಲ, ಎಲ್ಲ ಅಲ್ಲಿದ್ದಾರೆ. ನಾವು ಇವಾಗ ಮನೆ ತಗ ಬಂದ್ವಿ, ಬೀಗ ಹಾಕಿದ್ದಾರೆ. ಯಾಕಂದರೆ ಮುಖ ತೊಳೆಯೋದಕ್ಕೆ ಬ್ರಷ್ ಎಲ್ಲ ಒಳಗಡೆ ಇಕ್ಕಿದ್ದೀನಿ. ಒಳಗಡೆನೂ ವಾಶ್ರೂಮ್ ಇದೆ ಗೈಸ್, ಒಳಗಡೆ ಏನು ಇಕ್ಕಿದೆಯಾ ಅಂತ ಕೇಳಬೇಡಿ. ಆಮೇಲೆ ಗಟ್ಟಿ ಆಗಿಬಿಟ್ಟಿದೆ ಗೈಸ್ ಇದು. ಸಾರಿ ಗೈಸ್, ಆಯಿತು, ಸ್ಟಾಪ್ ಮಾಡಿ. ಹೂವು ಬಂದಿರೋದು ಅಂದ್ಲು, ಅದನ್ನ ಕೊಬ್ಬರಿ ಒಳಗಡೆ. ಬಟ್ ಅದು ಕೊಬ್ಬರಿನೇ ಗೈಸ್. ನಮ್ಮ ಅಕ್ಕಂಗೆ ಕಣ್ಣೊಳ್ತೋಗ್ಬಿಟ್ಟೆ ಗೈಸ್. ಇಲ್ಲ ಗೈಸ್, ದೂರದಿಂದ ಅದು ಹಂಗೆ ಕಾಣಿಸ್ತಾ ಇರೋದು. ಬೇಕಂದ್ರೆ ಹತ್ರ ಎತ್ಕೊಂಡೋಗು ನೋಡಿ ಗೈಸ್. ಕೊಬ್ಬರಿ ಕೊರೆ ದೂರದಿಂದ ಸೇಮ್ ಅದು ಹೂವು ಬಂದಿರೋ ಥರ ಕಾಣಿಸ್ತಾ ಗೈಸ್. ಓಕೆ ಗೈಸ್, ಆಮೇಲೆ ಸಿಗುವ, ರೆಡಿ ಆಗಿ ಸಿಗ್ತೀವಿ. ಸೊ ಗಾಯ್ಸ್, ಇವಾಗ ರೆಡಿ ಆಗಿದ್ದೀವಿ, ಎಲ್ಗೋ ಹೋಗ್ಬೇಕು ಅಂತಿದ್ರಲ್ಲ. ಸೊ ಇವಾಗ ರೆಡಿಯಾಗಿ ನಾಷ್ಟ ಮಾಡಿಲ್ಲ, ನಾಷ್ಟ ತಿನ್ನೋದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ತಿನ್ನೋಕೆ ಬಂದಿದ್ದೀವಿ. ಸೊ ತಿನ್ಬಿಟ್ಟು ಎಲ್ಗೋ ಹೋಗ್ಬೇಕು. ಹೋಗೋದೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮಾವ ಕೂಡ ಬಂದಿದ್ದಾರೆ ಇವತ್ತು. ಸೊ ಬನ್ನಿ, ತಿನ್ಬಿಟ್ಟು ಬೇಗ ಬೇಗ ಹೋಗಬೇಕು. ನಮ್ಮ ಚಿಕ್ಕಪ್ಪ ನೋಡಿ ಗಾಯ್ಸ್, ಆಲ್ರೆಡಿ ಗಾಡಿ ಎತ್ತಿ ಮನೆ ಕಡೆ ಹೋಗ್ತಾವ್ರೆ. ಆಯನ್ನು ಬಾಯ್ ಬಾಯ್ ಬಾಯ್. ನಮ್ಮ ತಾತನೂ ಬಂದವ್ರೆ. ಸೊ ಇವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತಿನ್ಬಿಟ್ಟು ಹೋಗೋದೆ ಗೈಸ್. ಪಲಾವ್ ಮಾಡಿದ್ದಾರೆ. ಸೊ ಎಲ್ಲ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು ಅಂದರೆ ಸಾರಿ, ಬೈ ಮಿಸ್ಟೇಕ್ ಗೈಸ್, ನೋಡಿಲ್ಲ ನಾನು.
ಸೊ ಆಮೇಲೆ ಸಿಗ್ತೀನಿ ಗಾಯ್ಸ್. ಸೊ ಗಾಯ್ಸ್ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾವು ಮನೆಗೆ ಹೋಗಿ ರೆಡಿಯಾಗಿ ಬರೋಷ್ಟೊತ್ಕ. ಸೊ ಬನ್ನಿ ಕೆಳಗಡೆ ಹೋಗೋಣ ನಾವು ಇವಾಗ. ಸೊ ಇದು ಏನು ಮಿಷಿನು, ಮೇಲ್ಗೆ ಎತ್ತ ಮಿಷಿನು ಗಾಯ್ಸ್ ಇದು. ಸೊ ಮೇಲ್ಗೆ ಎತ್ತದ ಇದರಲ್ಲೇ ಈ ಮಿಷಿನಲ್ಲಿಂದ ಹಿಂಗೆ ಎಳಿತಾರೆ, ಹಿಂಗೆ ಬಿಡ್ತಾರೆ, ಹಿಂಗೆ ಎಳೆದ್ರೆ ಕೆಳಗಡೆ ಬರುತ್ತೆ. ಸೊ ಇವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಹೋಗೋದಕ್ಕೆ. ಬಟ್ ನಮ್ಮ ಅಪ್ಪ ಎದ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗಿ, ಅಲ್ಲಿ ಹೋದರೆ ಲೇಟ್ ಆಗುತ್ತೆ ಅವ್ರು ಸ್ಟಾರ್ಟ್ ಮಾಡೋದಕ್ಕೆ ಅಂತ. ಸೊ ಬನ್ನಿ ನೋಡೋಣ ಏನು ಮಾಡ್ತೀವೋ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಮನೆಗೆ ಬಂದ್ವಿ. ಸೊ ಬೆಳಗ್ಗೆ ಮಾಡಿದ ಟೊಮೆಟೊ ಬಾತ್ ಇದೆ, ಮತ್ತು ವೈಟ್ ರೈಸ್ ಸಾಂಬಾರು ಮಾಡಿದ್ದಾರೆ, ಬೇಳೆ ಸಾಂಬಾರು. ಸೊ ಹಪ್ಳ ಖಾಲಿಯಾಗಿದೆ. ಸೊ ಅದಕ್ಕೆ ನಾವೇ ಹಾಕ್ಕೋತಾ ಇದ್ದೀವಿ ಹಪ್ಳನ. ಸೊ ಹಪ್ಳ ಪ್ಯಾಕೆಟ್ ಇಲ್ಲಿದೆ. ಸೊ ಬನ್ನಿ ಹಾಕ್ಕೊಳೋಣ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಿದೆ, ತಲೆ ಬೇರೆ ನೋಯ್ತಿದೆ, ಸಾಕಾಗ್ಬಿಟ್ಟಿದೆ. ಸೊ ಬನ್ನಿ. ಬೇರೆ ಟ್ರಾವೆಲ್ ಮಾಡಿರೋದ್ರಿಂದ ತರ 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 ಎಕ್ಸಾಸ್ಟ್ ಆಗಿಬಿಟ್ಟಿದೆ ಇವತ್ತು ಫುಲ್ಲು ಸಿಕ್ಕಾಪಟ್ಟೆ. ಸೊ ಬನ್ನಿ ಊಟ ಮಾಡುವ. ಹೊಟ್ಟೆ ಹಸಿತಿದೆ ಸಿಕ್ಕಾಪಟ್ಟೆ, ಕಾವು ಅಂತಿದೆ. ಸೊ ಬನ್ನಿ ತಿನ್ನೋಣ. ಫಸ್ಟ್ ಹಪ್ಳ ಹಾಕೋಣ, ಆಮೇಲೆ ತಿನ್ನೋಣ. ಸೊ ಗಾಯ್ಸ್ ಅನ್ನ, ಬೇಳೆ ಸಾಂಬಾರು ಮತ್ತು ಹಪ್ಳ ಗಾಯ್ಸ್. 3 ಹಪ್ಳ ಎತ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಹಪ್ಳ ಜಾಸ್ತಿ ಇಷ್ಟ ಬೇಳೆ ಸಾಂಬಾರು ಜೊತೆ. ಸೊ ಬನ್ನಿ ತಿನ್ನೋಣ. ಓಕೆನಾ ಗೈಸ್? ಇವ್ರು ತಿಂತಾ ವಿಡಿಯೋ ತೋರಿಸಿ ನನ್ನ ವ್ಲಾಗೆ ನೋಡ್ತಿದ್ದಾರೆ ಗಾಯ್ಸ್, ತಿಂತಾ ತಂಗಿರು. ಸೊ ಆಲ್ರೆಡಿ ಆಯಿತು, ನಾನಿನ್ನ ಇವಾಗ ತಿಂತಾ ಇದ್ದೀನಿ. ಸೊ ಬನ್ನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.